ಶಾಲಾ ಪ್ರವಾಸಕ್ಕೆ ಅಂತ ಹೋದಂತಹ ಮಕ್ಕಳು ಸಮುದ್ರದ ದಡದಲ್ಲಿ ಆಟವಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಮೂವರು ನಾಪತ್ತೆಯಾಗಿರುವಂತಹ ಘಟನೆ ನಡೆದಿದೆ. ಓರ್ವ ವಿದ್ಯಾರ್ಥಿನಿ ನೀರು ಪಾಲಾಗಿದ್ದು ಮೂವರು ನಾಪತ್ತೆಯಾಗಿದ್ದಾರೆ. ಮೂವರನ್ನ ರಕ್ಷಿಸಿದ್ದಾರೆ ಲೈಫ್ ಗಾರ್ಡ್ ಸಿಬ್ಬಂದಿ. ಮುರುಡೇಶ್ವರದ ಸಮುದ್ರದಲ್ಲಿ ಈಜಲು ಹೋದಂತಹ ಸಂದರ್ಭದಲ್ಲಿ ದುರ್ಘಟನೆ ನಡೆದಿರುವಂಥದ್ದು. ಕೋಲಾರದ ಮುಳುಬಾಗಿಲಿಂದ ಪ್ರವಾಸಕ್ಕೆ ಹೋಗಿದ್ರು ವಿದ್ಯಾರ್ಥಿನಿಯರು. ಈ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿರುವಂಥದ್ದು. ಸಮುದ್ರದಲ್ಲಿ ಆಟವಾಡ್ತಾ ಇದ್ದಂತಹ 7 ಜನ ವಿದ್ಯಾರ್ಥಿನಿಯರ ಅಲೆಗಳ ಹೊಡೆತಕ್ಕೆ ನೀರು ಪಾಲಾಗಿದ್ದು ಓರ್ವ ವಿದ್ಯಾರ್ಥಿನಿ ಸಾವು ಕಂಡ್ರೆ ಮೂರು ಜನ ಕಾಣೆಯಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನವೀನ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನವೀನ್, ಮೂವರನ್ನ ರಕ್ಷಿಸಲಾಗಿದೆ, ಒಬ್ಬರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೇನೇನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ, ಮತ್ತೆಷ್ಟು ಜನ ಮಿಸ್ ಆಗಿದ್ದಾರೆ ಆ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ರಕ್ಷಣಾ ಕಾರ್ಯಾಚರಣೆ ಎಲ್ಲಿಗೆ ಬಂತು ಅಂತ ಹೇಳಿ. ಪ್ರೇಮ್, ಈಗಾಗಲೇ ಇನ್ನೂ 3 ಜನರ ಸಮುದ್ರದಲ್ಲಿ ಕೊಚ್ಚಿಕೊಂಡು ಹೋದರ ಒಟ್ಟು 7 ಜನ ವಿದ್ಯಾರ್ಥಿಗಳು, ಅದ್ರ ಜೊತೆಗೆ ಒಬ್ಬ ಶಿಕ್ಷಕರು ಕೂಡ ಮಿಸ್ ಆಗಿದ್ರು. ಆದ್ರೆ ಅವ್ರನ್ನೂ ಕೂಡ ರಕ್ಷಣೆ ಮಾಡಲಾಗಿತ್ತು. ಆದ್ರೆ ನೀರಿನಲ್ಲಿ ಕೊಚ್ಚಿ ಹೋದವರಲ್ಲಿ 3 ಜನ ಏನಿದ್ದಾರೆ ವಿದ್ಯಾರ್ಥಿನಿಯರು, ಅವರ ಬಗ್ಗೆ ಇನ್ನೂ ಕೂಡ ಯಾವುದೇ ಮಾಹಿತಿ ಇಲ್ಲ. ಈಗಾಗಲೇ ಆ ಸಮುದ್ರದ ಭಾಗದಲ್ಲಿ ಈಗಾಗಲೇ ಪೊಲೀಸ್ನವರು, ಅಗ್ನಿಶಾಮಕ ದಳದವರು ಮತ್ತು ಲೈಫ್ ಗಾರ್ಡ್ ಸಿಬ್ಬಂದಿಗಳು ಆ ಭಾಗದಲ್ಲಿ ಈಗಾಗಲೇ ಶೋಧ ಕಾರ್ಯವನ್ನ ಮುಂದುವರಿಸಿರುವಂತದ್ದು. ಇಂಥದ್ದಲ್ಲಿ ಈಗ 3 ಜನರ ತೀರು ಹೋಗಿದ್ದಾರೋ ಅಥವಾ ಎಲ್ಲಾರು ರಕ್ಷಣೆ ಒಳಗಾಗಿದ್ದಾರೋ, ಬೇರೆ ಕಡೆ ಎಲ್ಲರೂ ಸಿಕ್ಕಿಕೊಂಡಿದ್ದಾರೆ ಅನ್ನೋದನ್ನು ಕೂಡ ಈಗ ಸರ್ಚ್ ಮಾಡಲಾಗ್ತಾ ಇದೆ. ಆದ್ರೆ ಬಹುತೇಕ ಪೊಲೀಸ್ ಅವರು ಏನ್ ಹೇಳುದು ಅಂತಂದ್ರೆ ಕಾಣೆಯಾಗಿದ್ದಾರೆ, ಅವರು ಬದುಕಿರುವ ಸಾಧ್ಯತೆ ಕಮ್ಮಿ ಎನ್ನುವಂತಹ ಮಾತನ್ನ ಈಗ ಹೇಳಿರುವಂತದ್ದು. ಹೀಗಾಗಿ ಈ ದೊಡ್ಡ ದುರಂತವೇ ಮುರುಡೇಶ್ವರದಲ್ಲಿ ನಡೆದಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ.